ರಾಜ್ಯ ರಾಜಧಾನಿಯಲ್ಲಿ ಮಿತಿ ಮೀರಿದೆ ಭೂಗಳ್ಳರ ಹಾವಳಿ. ಸರ್ಕಾರಿ ಭೂಮಿಗೆ ಬೇಲಿ ಹಾಕಿದವರ ವಿರುದ್ಧ ಈಗ ಡಿಸಿ ಸಮರ ಸಾರಿದ್ದಾರೆ. 6 ತಿಂಗಳಲ್ಲಿ 4,000 ಕೋಟಿ ಆಸ್ತಿ ಜಿಲ್ಲಾಡಳಿತ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದೆ. ಒತ್ತುವರಿದಾರರ ವಿರುದ್ಧ ಸಮರಕ್ಕೆ ನಿಂತಿದ್ದಾರೆ ಡಿಸಿ ಜಿ ಜಗದೀಶ್. ಒತ್ತುವರಿದಾರರ ಮೇಲೆ ಬುಲ್ಡೋಸರ್ ಬಿಟ್ಟ ಜಿಲ್ಲಾಧಿಕಾರಿ. ಪ್ರತಿ ಶನಿವಾರ ಒತ್ತುವರಿ ತೆರವು ಕಾರ್ಯಕ್ಕಾಗಿನೇ ಡಿಸಿ ಮೀಸಲಿಟ್ಟಿದ್ದಾರೆ. ಜಗದೀಶ್ ಅವರಿಂದ ಡಿಸಿ ಆದಂತಹ ಬಳಿಕ 200 ಎಕರೆ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ. ಡಿಸಿ ಕಚೇರಿಗೆ ಸರ್ಕಾರಿ ಜಾಗ ಒತ್ತುವರಿ ಬಗ್ಗೆ ಸಾಲು ಸಾಲು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಸರ್ಕಾರಿ ಜಮೀನುಗಳನ್ನ ಏನು ಐಡೆಂಟಿಫೈ ಮಾಡಿ ಈಗಾಗಲೇ ನಾನು 1 ತಿಂಗಳ ಆ್ಯಕ್ಷನ್ ಪ್ಲ್ಯಾನ್ ಕೇಳಿದ್ದೀನಿ ತಹಸೀಲ್ದಾರ್ ಕಡೆಗೆ. ಅವನ್ನ ಐಡೆಂಟಿಫೈ ಮಾಡಿ ಪ್ರತಿ ವಾರ ಈ ವಾರ ಯಾವ್ದು ಮಾಡ್ತಾರೆ, ನೆಕ್ಸ್ಟ್ ವಾರ ಯಾವುದು, ಅದ್ರ ನೆಕ್ಸ್ಟ್ ಯಾವುದು ವಾರ ಮಾಡಬೇಕು ಅಂತ ಆ್ಯಕ್ಷನ್ ಪ್ಲ್ಯಾನ್ ತೆಗೆದುಕೊಂಡಿದ್ದೇನೆ. ಅದರ ಪ್ರಕಾರ ಒತ್ತುವರಿ ತೆರವನ್ನು ಮಾಡಿ 200 ಎಕರೆ ನಾನು ಬಂದ ನಂತರ ಸರ್ಕಾರಿ ಜಮೀನು ತೆಗೆದುಕೊಂಡಿದ್ದೆ. ಅದರ ಗೈಡೆನ್ಸ್ ವ್ಯಾಲ್ಯೂ ಅಂದಾಜು 600 ಕೋಟಿ ಆಗುತ್ತೆ. ಅದು ಮಾರ್ಕೆಟ್ ವ್ಯಾಲ್ಯೂ ನನ್ನ ಪ್ರಕಾರ 848 4,800 ಕೋಟಿ 4,000 ಕೋಟಿವರೆಗೂ ಆಗುತ್ತೆ. ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಟೋಟಲ್ ಎಷ್ಟು ಒತ್ತುವರಿ ಆಗಿದೆ ಸರ್? ಆ ನಂಬರ್ ಐಡೆಂಟಿಫೈ ಮಾಡಲಿಕ್ಕೆ ಈಗ ಸದ್ಯಕ್ಕೆ ನಮ್ಮ ಹತ್ರ ಫಿಗರ್ ಇಲ್ಲ. ಅದನ್ನು ಎಲ್ಲ ತಹಸೀಲ್ದಾರ್ಗಳಿಗೆ ಹೇಳಿದ್ದೀವಿ. ಫಾರ್ಮ್ ನಂಬರ್ 1 to 4 ಅಂತ ಇದೆ, ಅದನ್ನು ಫಿಲ್ ಮಾಡಲಿಕ್ಕೆ ಹೇಳಿದ್ದೀನಿ. ಅದು ಕೆಲಸ ನಡೀತಾ ಇದೆ. ಈಗ ಸದ್ಯಕ್ಕೆ ನಾವು ಯಾವ್ಯಾವ್ದು ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ರಿಮೂವ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ರಾಜಕಾಲುವೆ ಒತ್ತುವರಿಯನ್ನು BBMP ಅವರು ತೆರವು ಮಾಡಬೇಕು. ಈಗ ಆಲ್ರೆಡಿ ನಾವು ಎಲ್ಲ ರಾಜಕಾಲುವೆಗಳ ಒತ್ತುವರಿಯನ್ನು ಸರ್ವೆ ಮಾಡಿ BBMPಗೆ ಸಬ್ಮಿಟ್ ಮಾಡಿದ್ದೀವಿ. ಸ್ಪೆಷಲ್ DC ಅವರು ಆದೇಶವನ್ನು ಹೊರಡಿಸಬೇಕಾಗುತ್ತೆ, ಅದಕ್ಕೆ ಎಷ್ಟು ಒತ್ತುವರಿ ಆಗಿದೆ ಅದನ್ನು. ಅದಾದ ನಂತರ BBMP ಅವರು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.